ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದ್ದು ಮೊದಲ ದಿನ ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಕಿಚ್ಚ ಸುದೀಪ್ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಮಾಸ್ ಲುಕ್ ನಲ್ಲಿ ಕಿಚ್ಚನ ಕಣ್ತುಂಬಿಕೊಂಡ ಫ್ಯಾನ್ಸ್ ದಿಲ್ ಖುಷ್ ಆಗಿದ್ದಾರೆ. ಮ್ಯಾಕ್ಸ್ ಸಿನಿಮಾ ನಿರ್ದೇಶಕರೇ ಮತ್ತೆ ಕಿಚ್ಚ ಸುದೀಪ್ಗೆ ಆಕ್ಷನ್ ಕಟ್ ಹೇಳಿದ್ರಿಂದ ನಿರೀಕ್ಷೆಗಳು ಗರಿಗೆದರಿದ್ವು. ವರ್ಷದ ಕೊನೆಯಲ್ಲೇ ಕನ್ನಡ ಚಿತ್ರರಂಗಕ್ಕೊಂದು ಮೆಗಾ ಬ್ಲಾಕ್ ಬಾಸ್ಟರ್ ಸಿನಿಮಾ ಬರುವ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾದ್ರೆ ಮಾರ್ಕ್ ಮೊದಲ ದಿನ ಮಾಡಿದ ಕಲೆಕ್ಷನ್ ಎಷ್ಟು ಕೋಟಿ, ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಮಾಡಿದೆ, ಮ್ಯಾಕ್ಸ್ ದಾಖಲೆಯನ್ನ ಮಾರ್ಕ್ ಸಿನಿಮಾ ಮೀರಿಸಿದೆ. ಈ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಇನ್ನೊಂದು ವಿಚಾರ ಅಂದ್ರೆ ಮಾರ್ಕ್ ಜೊತೆಗೆ ಶಿವಣ್ಣ, ಉಪೇಂದ್ರ ಹಾಗೆ ರಾಜ್ಬಿ ಶೆಟ್ಟಿ ಅಭಿನಯದ 45 ಸಿನಿಮಾ ಕೂಡ ರಿಲೀಸ್ ಆಗಿದೆ. ಈ ಸಿನಿಮಾ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅನೇಕರು 45 ಸಿನಿಮಾವನ್ನ ಕೂಡ ಮೆಚ್ಚಿಕೊಂಡಿದ್ದಾರೆ. ಇವೆಲ್ಲದರ ನಡುವೆ ಮಾರ್ಕ್ ಸಿನಿಮಾ ಮೊದಲ ದಿನ ಎಷ್ಟು ಗಳಿಕೆ ಮಾಡಿದೆ ಅನ್ನುವಂಥದ್ದು ಸಾಕಷ್ಟು ಚಿತ್ರ ಪ್ರೇಮಿಗಳಲ್ಲಿ ಇದೆ. ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತಹ ಕೆಲಸವನ್ನ ನಾವೀಗ ಮಾಡ್ತಾ ಹೋಗೋಣ. ಕಳೆದ ವರ್ಷ ಡಿಸೆಂಬರ್ 25ರಂದು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು. ಈ ವರ್ಷ ಅದೇ ದಿನಾಂಕದಂದು ಮಾರ್ಕ್ ಕೂಡ ಬಂದಿದೆ. ಈ ಚಿತ್ರ ಮ್ಯಾಕ್ಸ್ ಸಿನಿಮಾದ ಶೇಡ್ ಅಲ್ಲಿ ಇದೆ ಅಂತ ಹೇಳಿ ಒಂದಿಷ್ಟು ಜನ ಅಭಿಪ್ರಾಯ ಹೊರ ಹಾಕ್ತಾ ಇದ್ದಾರೆ. 2 ದಿನದಲ್ಲಿ ನಡೆಯುವಂತಹ ಕತೆ ಆಗಿರೋದ್ರಿಂದ ಸಿನಿಮಾ ವೇಗವಾಗಿ ಹೋಗುತ್ತೆ. ಈ ಚಿತ್ರ ಮೊದಲ ದಿನ ಬಾಕ್ಸ್ ಆಫೀಸ್ ನಲ್ಲಿ ನಿರೀಕ್ಷೆಯಂತೆ ಮೊದಲ ದಿನ ಉತ್ತಮ ಕಲೆಕ್ಷನ್ ಅನ್ನ ಕೂಡ ಮಾಡಿದೆ. ಫ್ಯಾನ್ ಶೋ ಸೇರಿ ಫಸ್ಟ್ ಡೇ ಬಾಕ್ಸ್ ಆಫೀಸ್ ನಲ್ಲಿ ಮ್ಯಾಕ್ಸ್ ಒಳ್ಳೆಯ ಗಳಿಕೆಯನ್ನ ಕಂಡಿದೆಯಂತೆ. ಬಾಕ್ಸ್ ಆಫೀಸ್ ಗಳ ಕಲೆಕ್ಷನ್ ಲೆಕ್ಕವನ್ನ ನೀಡುವಂತಹ ಸ್ಯಾಕ್ನಿಲ್ಕ್ ವೆಬ್ಸೈಟ್ ನ ಮಾಹಿತಿಯ ಪ್ರಕಾರ ಮಾರ್ಕ್ ಸಿನಿಮಾ ಮೊದಲ ದಿನ 7 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆಯಂತೆ. ಆದರೆ ಕರ್ನಾಟಕದ ವಿತರಕರ ಪ್ರಕಾರ ಮಾರ್ಕ್ ಕಲೆಕ್ಷನ್ 9.5 ಕೋಟಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಚಿತ್ರತಂಡ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯನ್ನ ನೀಡಿಲ್ಲ. ಸದ್ಯ ಕ್ರಿಸ್ಮಸ್ ರಜೆ ಇರುವಂತಹ ಕಾರಣಕ್ಕಾಗಿ ಈ ಗಳಿಕೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಮುಂದಿನ ವರ್ಷ ಅಂದ್ರೆ ಈ ನ್ಯೂ ಇಯರ್ ಆರಂಭ ಆಗುವುದರ ಒಳಗೆ ಮಾರ್ಕ್ ಸಿನಿಮಾ 30 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಕೂಡ ಈಗ ಚಿತ್ರತಂಡ ಇಟ್ಕೊಂಡಿದೆ. ಹೀಗಾಗಿ ಸಿನಿಮಾವನ್ನ ಸಾಕಷ್ಟು ಪ್ರಮೋಟ್ ಮಾಡಲಾಗ್ತಾ ಇದೆ. ಇನ್ನು ಅಭಿಮಾನಿಗಳು ಕೂಡ ಸಾಕಷ್ಟು ಎಂಜಾಯ್ ಅನ್ನ ಮಾಡಿದ್ದಾರೆ. ಫ್ಯಾನ್ ಶೋ ಇರಬಹುದು, ಫಸ್ಟ್ ಶೋ ಇರಬಹುದು, ಥಿಯೇಟರ್ಗೆ ಹೋಗಿ ಕಿಚ್ಚ ಸುದೀಪ್ ಅವರ ಕಟ್ಔಟ್ ಅನ್ನ ಹಾಕಿ ಸಂಭ್ರಮಿಸಿದ್ದಾರೆ. ಎಲ್ಲಾ ಥಿಯೇಟರ್ಗಳು ಕೂಡ ತುಂಬಿ ತುಳುಕ್ತಾ ಇದ್ವು. ಇವತ್ತು ಯಾವ ರೀತಿಯ ರೆಸ್ಪಾನ್ಸ್ ಬರುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಕಾದ್ ನೋಡಬೇಕಾಗಿದೆ. ಇನ್ನೊಂದು ಕಡೆ 45 ಸಿನಿಮಾ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಶಿವರಾಜ್ ಕುಮಾರ್ ನಟನೆ ಇರಬಹುದು, ರಾಜ್ಬಿ ಶೆಟ್ಟಿ ನಟನೆ ಇರಬಹುದು, ಇನ್ನು ಉಪೇಂದ್ರ ನಟನೆ ಇರಬಹುದು. ಇದರ ಜೊತೆ ಅರ್ಜುನ್ ಜನ್ಯ ಮೊದಲ ಬಾರಿ ನಿರ್ದೇಶಕರಾಗಿ ಒಂದು ಸಿನಿಮಾವನ್ನ ಮಾಡಿದ್ದಾರೆ. ಸೊ ಸಾಕಷ್ಟು ನಿರೀಕ್ಷೆ ಇತ್ತು. 45 ಸಿನಿಮಾ ಕೂಡ ಈಗ ಸದ್ಯ ಒಂದು ಉತ್ತಮ ಗಳಿಕೆಯನ್ನ ಕೂಡ ಕಂಡುಕೊಂಡಿದೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಈಗ ಮಾರ್ಕ್ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡುತ್ತೆ ಮುಂದಿನ ದಿನದಲ್ಲಿ ಅನ್ನುವಂಥದ್ದು ಕೂಡ ಕುತೂಹಲವನ್ನ ಮೂಡಿಸಿದೆ. ಇನ್ನು ಮಾರ್ಕ್ ಸಿನಿಮಾ ಇವೆಂಟ್ ಒಂದರಲ್ಲಿ ಸುದೀಪ್ ಆಡಿದ್ದಂತಹ ಒಂದು ಮಾತು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಕಿಚ್ಚ ಸುದೀಪ್ ಪೈರಸಿ ವಿರುದ್ಧ ಯುದ್ಧವನ್ನ ಮಾಡಬೇಕು ಅನ್ನುವಂತ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಈಗ ಸದ್ಯ ಈ ಮಾರ್ಕ್ ಸಿನಿಮಾದ ಪೈರಸಿಗಳು ಕೂಡ ಒಂದಿಷ್ಟು ಓಡಾಡ್ತಾ ಇದ್ದಾವೆ. ಇದಕ್ಕೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲವನ್ನ ಮೂಡಿಸಿದೆ. ನೀವು ಮಾರ್ಕ್ ಸಿನಿಮಾವನ್ನ ನೋಡಿದ್ರೆ ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.